ಈಗ ಟ್ರೆಂಡಿಂಗ್ ಅಲ್ಲಿರೋ ಸೀಮ್ಲೆಸ್ ಶೋಲ್ಡರ್ ಡಿಸೈನರ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬ್ಯಾಕ್ ಕ್ಲೋಸ್ ಫ್ರಂಟ್ ಡೀಪ್ ನೆಕ್ ಅಲ್ಲಿ ಪ್ರಿನ್ಸೆಸ್ ಕಟ್ ಡ್ರಾಫ್ಟಿಂಗ್ ಮಾಡ್ಕೊಳ್ಳಿ. ಪ್ರಿನ್ಸೆಸ್ ಸೀಮ್ ಎರಡು ಸೇರಿಸಿ ಒಂದು ಟೇಪ್ ಹಾಕೊಳ್ಳಿ. ಈಗ ಆರ್ಮ್ ಫಿಟ್ ಹತ್ರ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಫ್ರೆಂಚ್ ಕರ್ವ್ ಇಂದ ಈ ರೀತಿ ಡಿಸೈನ್ ಡ್ರಾ ಮಾಡಿ. ರೆಫರೆನ್ಸ್ ಪಿಕ್ಚರ್ ಅಲ್ಲಿ ಏನಿದೆ ನಾನು ಆ ತರ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದು ನೀವು ಮಾಡ್ಬೋದು. ಸೊ ಅದನ್ನ ಕಟ್ ಮಾಡ್ಕೊಳ್ಳಿ, ನೀವೇನ್ ಡಿಸೈನ್ ಡ್ರಾ ಮಾಡಿದೀರಾ. ಈಗ ನೆಕ್ಕಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ಬ್ರಾಡ್ ಬೇಕು ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಕ್ಯಾಲೋಪ್ ಡಿಸೈನ್ ಡ್ರಾ ಮಾಡಿದ್ದೀನಿ. ಸೊ ಫ್ರಂಟ್ ರೆಡಿ ಆಗಿದೆ. ಈಗ ಬ್ಯಾಕ್ ಪಾರ್ಟ್ ಅಲ್ಲೂ ಸೇಮ್ ಅದೇ ತರ ಆರ್ಮ್ ಫಿಟ್ ಹತ್ರ ನೀವು 1 ಇಂಚ್ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಪ್ಯಾಟರ್ನ್ ಮಾಸ್ಟರ್ ಯೂಸ್ ಮಾಡಿ ಶೇಪ್ ಡ್ರಾ ಮಾಡ್ಕೊಳ್ಳಿ. ಹಾಗೆ ಡೀಪ್ ಎಷ್ಟು ಬೇಕಾಗಿದೆ ಅದು ನೋಡ್ಕೊಳ್ಳಿ, ಬ್ರಾಡ್ ಎಷ್ಟು ಬೇಕಾಗಿದೆ ನೋಡ್ಕೊಂಡು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಕಟ್ ಮಾಡಿದ್ಮೇಲೆ ಈಗ ನಾವು ಶೋಲ್ಡರ್ ಎರಡು ಸೇರಿಸಿ ಟೇಪ್ ಹಾಕೊಂಡು ಜಾಯಿಂಟ್ ಮಾಡ್ಕೊಂಡ್ರೆ ನಮಗೆ ಸೀಮ್ಲೆಸ್ ಶೋಲ್ಡರ್ ರೆಡಿ ಆಗಿರುತ್ತೆ. ಸೊ ಫೈನಲ್ ಆಗಿ ಈ ತರ ಬಂದಿರುತ್ತೆ. ಸೊ ಇದಕ್ಕೆ ಸೀಮ್ ಅಲೈನ್ಸ್ ಎಲ್ಲ ಆಡ್ ಮಾಡಿ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೊಂಡು ನಾನು ಹೇಳಿರೋ ತರ ಲೇಸ್ ಅಥವಾ ಏನಾದ್ರೂ ಡಿಸೈನ್ ಮಾಡ್ಕೊಂಡ್ರೆ ಬ್ಲೌಸ್ ರೆಡಿ ಆಗಿರುತ್ತೆ.